ಇವತ್ತು ಒಂದು ರೆಸಿಪಿ ಮಾಡಿದ್ದೀನಿ. ಅದು ನನ್ನ ಮಗನಿಗೆ ತುಂಬ ಇಷ್ಟ ಆಯಿತು. ಯಾವುದು ರೆಸಿಪಿ ಅಂತ ನೋಡೋಣ ಬನ್ನಿ. ಸೂಪರ್. ತಿಂತಿ ಖಾಲಿ ಮಾಡ್ತೆ ನೋಡಿ ಅವನಿಗೆ ಎಷ್ಟು ಇಷ್ಟ ಆಗಿದೆ. ಅದು ತಿನ್ಕೋತಾ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಅದೇ ಗೋಬಿ ಮಂಚೂರಿಯನ್ ಮಾಡ್ತಾ ಇದ್ದೀನಿ, ಆದರೆ ಡಿಫ್ರೆಂಟಾಗಿ. ಹೇಗೆ ಅಂದರೆ ಇದಕ್ಕೆ ಆಯಿಲ್ ಬೇಡ, 2 ಸ್ಪೂನ್ ಆಯಿಲಿಂದ ಗೋಬಿ ಮಂಚೂರಿ ರೆಡಿ ಆಗುತ್ತೆ. ಅದು ಹೇಗೆ ಅಂತ ನೋಡೋಣ ಬನ್ನಿ. ಇವಾಗ ಒಂದು ಗೋಬಿ ತೊಗೊಂಡಿದ್ದೀನಿ ನೋಡಿ. ತೊಗೊಂಡು ಇವಾಗ ಕಟ್ ಮಾಡ್ಕೋತಾ ಇದ್ದೀನಿ. ಸೆಂಟ್ರಲ್ ಕಟ್ ಮಾಡಿಕೊಂಡು ನೋಡಿ, ಕಟ್ ಮಾಡಿಕೊಂಡು ಇವಾಗ ತುರ್ಕೋಬೇಕು. ಇವಾಗ ಎಲ್ಲ ಗೋಬಿ ಗಡ್ಡೆನೂ ತುರ್ಕೋತೀನಿ ನೋಡಿ. ನೋಡಿ ಇವಾಗ ಎಲ್ಲ ತುರ್ಕೊಂಡಿದ್ದಾಯಿತು. ಇವಾಗ ರೆಡಿ ಆದಮೇಲೆ ನೀರಿರುತ್ತಲ್ಲ, ನೀರೆಲ್ಲ ಕೈಯಿಂದ ಹಿಂಡಬೇಕು ನೋಡಿ. ಈ ಥರ ಹಿಂಡ್ಕೊಂಡು ಮತ್ತೆ ಒಂದು ಪಾತ್ರೆಯಲ್ಲಿ ಗೋಬಿ ಹಾಕೋಬೇಕು. ಸ್ವಲ್ಪನೂ ನೀರಿಲ್ದಂಗೆ ಎಲ್ಲ ಹಿಂಡಬೇಕು ನೋಡಿ. ಇವಾಗ ಎಲ್ಲ ಹಿಂಡ್ಕೊಂಡಿದ್ದಾಯಿತು ನೋಡಿ. ಇವಾಗ ಒಂದು ತಾಟಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೆ 2 ಕ್ಯಾರೆಟ್ ತೊಗೊಂಡಿದ್ದೀನಿ. ಕ್ಯಾರೆಟು ಈ ಥರ ತುರ್ಕೊಂಡು ಇಟ್ಕೋಬೇಕು. ಇವಾಗ ನೋಡಿ ಎಲ್ಲ ತುರ್ಕೋತಾ ಇದ್ದೀನಿ. ಇವಾಗ ರೆಡಿ ಮಾಡಿಕೊಂಡು ಕ್ಯಾರೆಟು ಮತ್ತು ಗೋಬಿ ಎಲ್ಲ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಕಲಸಿದಾದ್ಮೇಲೆ 1 ಸ್ಪೂನಷ್ಟು ಧನಿಯಾ ಮಸಾಲ ಹಾಕ್ತಾಯಿದ್ದೀನಿ, 1 ಸ್ಪೂನು ಜೀರಾ ಮಸಾಲ ಹಾಕ್ಕೋತಾ ಇದ್ದೀನಿ ನೋಡಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ 2 ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಅದು ಹಾಕ್ಕೊಂಡೆ. 1 ಸ್ಪೂನ್ ಅಚ್ಕಾರದ ಪುಡಿ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಹಾಕ್ಕೊಂಡು ಇವಾಗ 2 ಸ್ಪೂನು ಮೈದಾ ಮತ್ತು 2 ಸ್ಪೂನು ಕಾರ್ನ್ಫ್ಲೋರ್ ಹಾಕ್ಕೋತಾ ಇದ್ದೀನಿ ನಾನು ನೋಡಿ. ಹಾಕಿದಾದ್ಮೇಲೆ ಇವಾಗ ಚೆನ್ನಾಗಿ ಎಲ್ಲ ಕಲಿಸ್ಕೋಬೇಕು. ನಮಗೆ ಇನ್ನೊಂದು ಸ್ವಲ್ಪ ಹಿಟ್ಟು ಬೇಕಾದರೆ ಮತ್ತೆ ಹಾಕ್ಕೊಳ್ಳೋಣ. ಅದಕ್ಕೆ ಇವಾಗ 2 ಸ್ಪೂನು ಹಾಕ್ಕೊಂಡಿದ್ದೀನಿ. ಇವಾಗ ನನಗೆ ಇನ್ನೊಂದು ಸ್ವಲ್ಪ ಹಿಟ್ಟು ಬೇಕಾಯಿತು, ಮತ್ತೆ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಟೋಟಲ್ 4 ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು. ಇವಾಗ ನೋಡಿ ಕಲಿಸ್ಕೊಂಡಿದ್ದಾಯಿತು, ಹಿಟ್ಟು ರೆಡಿಯಾಗಿದೆ. ಈ ಥರ ಇದ್ದರೆ ಸಾಕು ನೋಡಿ. ಇದು ಹಿಟ್ಟು ರೆಡಿಯಾಗಿದೆ. ಈ ಕಡೆ ಒಂದು ತಾಟ್ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಕೈಯಿಂದ ಎಲ್ಲ ಕಡೆ ಒರೆಸ್ಕೋತಾ ಇದ್ದೀನಿ ನೋಡಿ. ಈ ಥರ ಒರೆಸ್ಕೊಂಡಿದ್ದಾದಮೇಲೆ ಇವಾಗ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ತಟ್ಕೋಬೇಕು. ಈ ಥರ ತಟ್ಟಬೇಕು ನೋಡಿ. ಎಲ್ಲ ತಟ್ಕೊಂಡಿದ್ದಾಯಿತು, ಈ ಥರ ಮಾಡ್ಕೊಂಡಿದ್ದೀನಿ. ಇವಾಗ ಈ ಕಡೆ ನೀರು ಇಟ್ಟಿದ್ದೀನಿ ನೋಡಿ ಗರಂ ಮಾಡಲು. ಹಿಟ್ಟು ತಾಟಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಲ್ಲ, ಆ ಹಿಟ್ಟು ಇಟ್ಕೊಂಡು ಸ್ಟೀಮ್ ಮಾಡ್ಕೋಬೇಕು. 15 ನಿಮಿಷ ಸ್ಟೀಮ್ ಮಾಡಬೇಕು ನೋಡಿ. ನಾವು ಕುದಿಸ್ಕೋಬೇಕು. ಗೋಬಿ ಮಂಚೂರಿ ಆಯಿಲಲ್ಲಿ ಫ್ರೈ ಮಾಡೋದು ನೋಡಿದ್ದೀರಾ. ಇವತ್ತು ಸ್ಟೀಮಲ್ಲಿ ಹೇಗೆ ಗೋಬಿ ಮಂಚೂರಿಯನ್ ಮಾಡ್ಕೊಳ್ಳೋದು ಅಂತ ನೋಡೋಣ ಕುದಿಸ್ಕೊಂಡು. ಇವಾಗ ನೋಡಿ 15 ನಿಮಿಷ ಆಯಿತು. ಚೆನ್ನಾಗಿ ಹಿಟ್ಟೆಲ್ಲ ಕುದ್ದಿದೆ ನೋಡಿ. ನಾನು ಚಾಕು ಚುಚ್ಚಿಬಿಟ್ಟು ತೋರಿಸ್ತಾ ಇದ್ದೀನಿ. ಹಿಟ್ಟು ಮೆತ್ತುತ್ತಾ ಇಲ್ಲ, ತುಂಬ ಚೆನ್ನಾಗಿ ಬೆಂದಿದೆ ನೋಡಿ. 15 ನಿಮಿಷ ಆದರೆ ಸಾಕು. ಇವಾಗ ಒಂದು 10 ನಿಮಿಷ ತಣ್ಣಗಾಗಲು ಬಿಟ್ಟಿದೆ. ಹಿಟ್ಟು ಫುಲ್ ತಣ್ಣಗಾದ್ಮೇಲೆ ಇವಾಗ ಕಟ್ ಮಾಡ್ಕೋಬೇಕು ನೋಡಿ. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ನಾನು ಚೌಕಾಗಿ ಕಟ್ ಮಾಡಿದ್ದೀನಿ. ಈ ಥರ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ಇವಾಗ ನೋಡಿ ಇದು ರೆಡಿಯಾಗಿದೆ. ಇದಕ್ಕೆ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ನೋಡಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಅದಕ್ಕೆ 2 ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ. ನಾವು ಫುಲ್ ಗೋಬಿ ಮಂಚೂರಿ ಮಾಡುವಾಗ 2 ಸ್ಪೂನ್ ಎಣ್ಣೆ ಬೇಕಾಗುತ್ತೆ ನೋಡಿ, ಅಷ್ಟೇ. ಇವಾಗ ಎಣ್ಣೆ ಗರಂ ಆದಮೇಲೆ ಅದಕ್ಕೆ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೋತಾ ಇದ್ದೀನಿ ನಾನು. ಜೀರಿಗೆ ಹಾಕ್ಕೊಂಡು ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಜಜ್ಜಿಬಿಟ್ಟು ಹಾಕ್ಕೋತಾ ಇದ್ದೀನಿ. ಮತ್ತು ಒಂದು ಹಸಿ ಮೆಣಸಿನಕಾಯಿ ಹಾಕ್ಕೋತಾ ಇದ್ದೀನಿ ನಾನು, ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಇವಾಗ ಒಂದು ಈರುಳ್ಳಿ ಉದ್ದದಾಗಿ ಹೆಚ್ಕೊಂಡಿದ್ದೀನಿ ನೋಡಿ,
ಅದು ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಬಾಡಿಸ್ಕೋಬೇಕು. ಬಾಡಿಸ್ಕೊಂಡಿದ್ದಾದಮೇಲೆ ಗೋಬಿ ಮಂಚೂರಿ ಮಸಾಲ ತೊಗೊಂಡಿದ್ದೀನಿ ನೋಡಿ, ನೀರಲ್ಲಿ ಹಾಕಿ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. 2 ಸ್ಪೂನಷ್ಟು ತೊಗೊಂಡು ನೀರಲ್ಲಿ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈ ಮಸಾಲ ಹಾಕಿದ್ರೆ ನಮಗೆ ಕೆಚಪ್ ಬೇಕಾಗಲ್ಲ, ಮತ್ತು ಸೋಯಾ ಸಾಸ್ ಬೇಕಾಗಲ್ಲ, ವಿನಿಗರ್ ಬೇಕಾಗಲ್ಲ, ಏನೂ ಬೇಕಾಗಲ್ಲ ನೋಡಿ. ಇದೊಂದು ಮಸಾಲ ಇದ್ದರೆ ಗೋಬಿ ಮಂಚೂರಿ ರೆಡಿ ಆಗುತ್ತೆ. ಸ್ವಲ್ಪ ಗಟ್ಟಿಯಾಗಿತ್ತು, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ತಿಳಿ ಮಾಡಿಕೊಂಡು ಇವಾಗ ಕುದಿಯಲು ಬಿಡೋಣ. ನೋಡಿ ಇವಾಗ ಸ್ವಲ್ಪ ಒಂದು 5 ನಿಮಿಷ ಕುದ್ರೆ ಇಷ್ಟು ಕಲರ್ ಚೇಂಜ್ ಆಗಿದೆ. ಕಲರ್ ಚೇಂಜ್ ಆದಮೇಲೆ ಇವಾಗ ಅದಕ್ಕೆ ಇನ್ನೊಂದು ಸ್ವಲ್ಪ ಖಾರ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಕಿದ್ದೀನಿ, ಜಾಸ್ತಿ ಖಾರ ಹಾಕಿಲ್ಲ, ಮಕ್ಕಳೆಲ್ಲ ತಿನ್ನಬೇಕಲ್ಲ. ಸ್ವಲ್ಪ ಖಾರ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇವಾಗ ಚೆನ್ನಾಗಿ ಕುದಿಬೇಕು. ನೋಡಿ ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾವು ಮಾಡ್ಕೊಂಡು ಇಟ್ಕೊಂಡಿರೋ ಮಂಚೂರಿ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ ಇದೇ ಥರ ಚೆನ್ನಾಗಿ ಕಲಿಸ್ಕೊಂಡಿದ್ದಾದಮೇಲೆ ಇವಾಗ ಮೇಲ್ಗಡೆ ಸ್ವಲ್ಪ ನಾನು ಕೊತ್ತಂಬರಿ ಹಾಕ್ಕೋತಾ ಇದ್ದೀನಿ. ಕೊತ್ತಂಬರಿ ಹಾಕಿಬಿಟ್ಟು ಕಲಿಸಿದ್ರೆ ಗೋಬಿ ಮಂಚೂರಿಯನ್ ರೆಡಿ ಆಯಿತು. ನೋಡಿ ರೆಡಿಯಾಗಿದೆ. ಇವಾಗ ಸರ್ವ್ ಮಾಡ್ಕೊಳ್ಳೋಣ. ಐ ಹೋಪ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು.